Hello everyone, welcome to Sanmargha classes Data Handling. In this chapter, look at the question number 8. A graph shows the relationship between a whole and its part is known as, okay, so its parts is known as A. Bar graph, B. Pictograph, C. Circle graph, D. Double bar graph, okay. So ನೋಡಿ ಇಲ್ಲಿ ಡಯಾಗ್ರಾಮ್ ಅನ್ನ ಅಬ್ಸರ್ವ್ ಮಾಡಿ. ಇಲ್ಲಿ ಗ್ರಾಫ್ ಶೋಸ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ಎ ಹೋಲ್ ಅಂಡ್ ಇಟ್ಸ್ ಪಾರ್ಟ್ ಅನ್ನ ಹೇಳುತ್ತೆ. ಓಕೆ, ಬಾರ್ ಗ್ರಾಫ್ ಅಂದ್ರೆ ಏನು? ಆಪ್ಷನ್ ಎ ಏನಿದೆ ಬಾರ್ ಗ್ರಾಫ್ ಅಲ್ವಾ? ಯೂಸಸ್ rectangular bars to compare different categories of a data but does not represent whole ಅಲ್ವಾ? ಸೊ ಎ ಆಗಲ್ಲ. ಸೊ ಪಿಕ್ಟೋಗ್ರಾಫ್ ಏನ್ ಹೇಳತ್ತೆ? ಯೂಸಸ್ ದಿ ಪಿಕ್ಚರ್ ಆರ್ ಸಿಂಬಾಲ್ಸ್. ಡಾಟಾವನ್ನ ಪಿಕ್ಚರ್ ಆರ್ ಸಿಂಬಾಲ್ಸ್ ಅಲ್ಲಿ ಹೇಳ್ತಾ ಇರತ್ತೆ. ಸೊ ಹಾಗಾಗಿ ಇದು ಕೂಡ ಕರೆಕ್ಟ್ ಆಗಲ್ಲ. ಸೊ ಡಬಲ್ ಪ್ಯಾರಾಗ್ರಾಫ್ ಏನ್ ಹೇಳಿ? ಯೂಸ್ ದಿ ಕಂಪೇರ್ ಟೂ ಸೆಟ್ಸ್ ಆಫ್ ಡಾಟಾ ಸೈಡ್ ಬೈ ಸೈಡ್ ಇರತ್ತೆ. ಸೊ ಟೂ ಡಾಟಾದ ಕಂಪ್ಯಾರಿಸನ್ ಅನ್ನ ಹೇಳ್ತಾ ಇರತ್ತೆ. ಬಟ್ ಇಲ್ಲಿ ಹೋಲ್ ಅಂಡ್ ಇಟ್ಸ್ ಪಾರ್ಟ್ಸ್ ಅನ್ನ, ಇದರ ರಿಲೇಶನ್ಶಿಪ್ ಅನ್ನ ಹೇಳುವಂತದ್ದು ಯಾವ್ದಾಗತ್ತೆ ಹೇಳಿ? ಸರ್ಕಲ್ ಗ್ರಾಫ್ ಆಗತ್ತೆ, ಆರ್ ಇದನ್ನ ಪೈ ಚಾರ್ಟ್ ಅಂತ ಹೇಳ್ತೇವೆ. ಓಕೆ, ದ ಕರೆಕ್ಟ್ ಆಪ್ಷನ್ ಇಸ್ ಸಿ. ಓಕೆ, ಸೊ ದಿಸ್ ಟೈಪ್ ಆಫ್ graph represent a circular form. Okay, so the entire circle represents the whole ಅಂದ್ರೆ 100% ಅಂತ ತಗೊಂಡ್ರೆ, each sector represents the part. Okay, part of the whole ಅಂತ ಹೇಳ್ತೇವೆ. ಓಕೆ, ಸೊ ನೋಡಿ 25% ಹೋಲ್ ಅಲ್ಲಿ ಕಾಲ್ ಭಾಗ, ಸೊ ಹೋಲ್ ಅಲ್ಲಿ 50% ಅರ್ಧ ಭಾಗ, ಹೋಲ್ ಅಲ್ಲಿ 75% ಮುಕ್ಕಾಲ್ ಭಾಗ ಅಲ್ವಾ? ಈ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ. ಓಕೆ, ಕರೆಕ್ಟ್ ಆಪ್ಷನ್ ಸಿ ಆಗತ್ತೆ. Thank you.